ಹೆಲೋ ಎವ್ರಿವನ್, ಮತ್ತೊಮ್ಮೆ ಇಗ್ನೋಪಲ್ಸ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ನಲ್ಲಿರುವ ಪಾರ್ಟ್ನರ್ಶಿಪ್ ಡೀಡ್ ಮತ್ತು ರಿಜಿಸ್ಟ್ರೇಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಪಾರ್ಟ್ನರ್ಶಿಪ್ ಡೀಡ್ ಎಂದರೇನು ಎಂಬುದನ್ನು ನೋಡೋಣ. ಪಾರ್ಟ್ನರ್ಗಳ ನಡುವೆ ಉಂಟಾಗುವ ಒಪ್ಪಂದವನ್ನು ಲಿಖಿತ ರೂಪದಲ್ಲಿ ದಾಖಲಿಸಿರುವ ಕಾನೂನುಬದ್ಧ ದಾಖಲೆಯನ್ನೇ ಪಾರ್ಟ್ನರ್ಶಿಪ್ ಡೀಡ್ ಎಂದು ಕರೆಯುತ್ತಾರೆ. ಭವಿಷ್ಯದಲ್ಲಿ ಉಂಟಾಗಬಹುದಾದ ವಿವಾದಗಳನ್ನು ತಪ್ಪಿಸಲು ಮತ್ತು ವ್ಯವಹಾರವನ್ನು ಸುಗಮವಾಗಿ ನಡೆಸಲು ಈ ದಾಖಲೆ ಸಹಾಯ ಮಾಡುತ್ತದೆ. ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಇರುವ ಪ್ರಮುಖ ಅಂಶಗಳು: ಪಾರ್ಟ್ನರ್ಶಿಪ್ ಫರ್ಮ್ನ ಹೆಸರು, ಎಲ್ಲ ಪಾರ್ಟ್ನರ್ಸ್ಗಳ ಹೆಸರು ಮತ್ತು ವಿಳಾಸ, ವ್ಯವಹಾರದ ಸ್ವರೂಪ, ನೇಚರ್ ಆಫ್ ಬಿಸ್ನೆಸ್, ವ್ಯವಹಾರ ಪ್ರಾರಂಭವಾದ ದಿನಾಂಕ, ಪಾರ್ಟ್ನರ್ಶಿಪ್ನ ಅವಧಿ, ಪ್ರತಿಯೊಬ್ಬ ಪಾರ್ಟ್ನರ್ ನೀಡಿದ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್, ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಹೊಸ ಪಾರ್ಟ್ನರ್ಗಳ ಪ್ರವೇಶ ಮತ್ತು ಪಾರ್ಟ್ನರ್ಗಳ ನಿವೃತ್ತಿ, ಕ್ಯಾಪಿಟಲ್ ಮತ್ತು ಡ್ರಾವಿಂಗ್ಸ್ ಮೇಲೆ ಇಂಟ್ರೆಸ್ಟ್ ರೇಟ್, ಸ್ಯಾಲರಿ, ಕಮಿಷನ್ ಮುಂತಾದ ವಿವರಗಳು, ಫರ್ಮನ್ನು ಡಿಸಾಲ್ವ್ ಮಾಡುವ ಸಂದರ್ಭದ ನಿಯಮಗಳು. ಪ್ರತಿ ವ್ಯವಹಾರಕ್ಕೆ ಅನುಗುಣವಾಗಿ ಈ ಅಂಶಗಳ ಸಂಖ್ಯೆ ಹೆಚ್ಚಾಗಬಹುದು ಅಥವಾ ಕಡಿಮೆಯಾಗಬಹುದು. ನಮ್ಮ ಪಠ್ಯಪುಸ್ತಕದಲ್ಲಿ ಸುಮಾರು 17 ಅಂಶಗಳು ನೀಡಲಾಗಿದೆ. ಇನ್ನು ರಿಜಿಸ್ಟ್ರೇಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಪಾರ್ಟ್ನರ್ಶಿಪ್ ಫರ್ಮ್ ಕಾರ್ಯನಿರ್ವಹಿಸುವ ಪ್ರದೇಶದ ರಿಜಿಸ್ಟ್ರಾರ್ ಆಫ್ ಫರ್ಮ್ಸ್ ಅವರ ಬಳಿ ಫರ್ಮ್ ಅನ್ನು ನೋಂದಣಿ ಮಾಡುವುದನ್ನೇ ರಿಜಿಸ್ಟ್ರೇಷನ್ ಎಂದು ಕರೆಯಲಾಗುತ್ತದೆ. ರಿಜಿಸ್ಟ್ರೇಷನ್ ಪ್ರೊಸೀಜರ್: ಫರ್ಮ್ ಅನ್ನು ನೋಂದಾಯಿಸಲು ರಿಜಿಸ್ಟ್ರಾರ್ಗೆ ಒಂದು ಸ್ಟೇಟ್ಮೆಂಟ್ ಸಲ್ಲಿಸಬೇಕು. ಈ ಸ್ಟೇಟ್ಮೆಂಟ್ಗೆ ಎಲ್ಲ ಪಾರ್ಟ್ನರ್ಸ್ ಸಹಿ ಮಾಡಿರಬೇಕು. ಆ ಸ್ಟೇಟ್ಮೆಂಟ್ನಲ್ಲಿ ಈ ಕೆಳಗಿನ ಮಾಹಿತಿಗಳು ಇರಬೇಕು: ಫರ್ಮ್ನ ಹೆಸರು, ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್, ಬೇರೆ ಶಾಖೆಗಳಿದ್ದರೆ ಅವುಗಳ ವಿಳಾಸ, ವ್ಯವಹಾರ ಆರಂಭವಾದ ದಿನಾಂಕ, ಎಲ್ಲ ಪಾರ್ಟ್ನರ್ಸ್ಗಳ ಹೆಸರು ಮತ್ತು ಶಾಶ್ವತ ವಿಳಾಸ, ಪಾರ್ಟ್ನರ್ಶಿಪ್ನ ಅವಧಿ. ಇನ್ನು ಫರ್ಮ್ ನೇಮ್ ಆಯ್ಕೆ ಮಾಡುವಾಗ ಗಮನಿಸಬೇಕಾದ ವಿಷಯಗಳು: ಫರ್ಮ್ನ ಹೆಸರಲ್ಲಿ ಸರ್ಕಾರದ ಅನುಮತಿ ಇಲ್ಲದೆ ಕೆಳಗಿನ ಪದಗಳನ್ನು ಬಳಸಲು ಸಾಧ್ಯವಿಲ್ಲ: ಕ್ರೌನ್, ಎಂಪರರ್, ಎಂಪ್ರೆಸ್, ಎಂಪೈರ್, ಎಂಪೀರಿಯರ್, ಕಿಂಗ್, ಕ್ವೀನ್. ಈ ರೀತಿಯ ಪದಗಳನ್ನು ಬಳಸಲು ಸರ್ಕಾರದ ಪೂರ್ವಾನುಮತಿ ಅಗತ್ಯವಾಗಿರುತ್ತದೆ. ಇನ್ನು ಎಫೆಕ್ಟ್ ಆಫ್ ನಾನ್ ರಿಜಿಸ್ಟ್ರೇಷನ್: ಪಾರ್ಟ್ನರ್ಶಿಪ್ ಫರ್ಮ್ಗೆ ರಿಜಿಸ್ಟ್ರೇಷನ್ ಕಡ್ಡಾಯವಲ್ಲ, ಆದರೆ ಫರ್ಮ್ ನೋಂದಾಯಿಸದೇ ಇದ್ದರೆ ಕೆಲವು ಕಾನೂನುಬದ್ಧ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಫಸ್ಟ್ ಒನ್, ಫರ್ಮ್ಗೆ ಥರ್ಡ್ ಪಾರ್ಟಿ ವಿರುದ್ಧ ಮೊಕದ್ದಮೆ ಮಾಡಲು ಸಾಧ್ಯವಾಗುವುದಿಲ್ಲ. ಒಬ್ಬ ಪಾರ್ಟ್ನರ್ ಮತ್ತೊಬ್ಬ ಪಾರ್ಟ್ನರ್ ವಿರುದ್ಧ ತನ್ನ ಹಕ್ಕುಗಳನ್ನು ಜಾರಿಗೊಳಿಸಲು ಕೋರ್ಟ್ನಲ್ಲಿ ಸೂಟ್ ಹಾಕಲು ಸಾಧ್ಯವಾಗುವುದಿಲ್ಲ. ಥರ್ಡ್ ಒನ್, ಕಾಂಟ್ರಾಕ್ಟ್ ಮೂಲಕ ದೊರೆಯುವ ಹಕ್ಕುಗಳನ್ನು ಕೋರ್ಟ್ ಮೂಲಕ ಜಾರಿಗೊಳಿಸಲು ಸಾಧ್ಯವಾಗುವುದಿಲ್ಲ. ಇನ್ನು ಎಕ್ಸೆಪ್ಷನ್ಸ್: ಕೆಲವು ಸಂದರ್ಭಗಳಲ್ಲಿ ನೋಂದಾಯಿಸದ ಫರ್ಮ್ ಕೂಡ ಕೋರ್ಟ್ನಲ್ಲಿ ಪ್ರಕರಣ ಹೂಡಬಹುದು. ಫರ್ಮ್ನ ಡಿಸಲ್ಯೂಷನ್ ಮತ್ತು ಅಕೌಂಟ್ಸ್ ಸೆಟಲ್ಮೆಂಟ್ಗಾಗಿ ಇನ್ಸಾಲ್ವೆಂಟ್ ಪಾರ್ಟ್ನರ್ನ ಆಸ್ತಿಯನ್ನು ವಶಪಡಿಸಿಕೊಳ್ಳಲು ಅಫಿಷಿಯಲ್ ಅಸೈನಿ ಅಥವಾ ರಿಸೀವರ್ ಕ್ರಮ ಕೈಗೊಳ್ಳಬಹುದು. 100ಕ್ಕಿಂತ ಕಡಿಮೆ ಮೌಲ್ಯದ ದಾವೆಗಳಿಗೆ ಸೂಟ್ ಹಾಕಬಹುದು. ಮೃತ ಪಾರ್ಟ್ನರ್ನ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಅಕೌಂಟ್ಸ್ ಸಂಬಂಧಿಸಿದ ಹಕ್ಕುಗಳನ್ನು ಪಡೆಯಲು ಕೋರ್ಟ್ಗೆ ಹೋಗಬಹುದು. ಹೀಗಾಗಿ ಪಾರ್ಟ್ನರ್ಶಿಪ್ ಡೀಡ್ ಎನ್ನುವುದು ಪಾರ್ಟ್ನರ್ಸ್ಗಳ ನಡುವಿನ ಒಪ್ಪಂದವನ್ನು ಲಿಖಿತ ರೂಪದಲ್ಲಿ ದಾಖಲಿಸುವ ದಾಖಲೆಯಾಗಿದೆ. ಹಾಗೆಯೇ ರಿಜಿಸ್ಟ್ರೇಷನ್ ಕಡ್ಡಾಯವಲ್ಲದಿದ್ದರೂ ಫರ್ಮ್ ಅನ್ನು ನೋಂದಾಯಿಸುವುದರಿಂದ ಅನೇಕ ಕಾನೂನುಬದ್ಧ ಸೌಲಭ್ಯಗಳು ದೊರೆಯುತ್ತದೆ ಮತ್ತು ಭವಿಷ್ಯದಲ್ಲಿ ಉಂಟಾಗಬಹುದಾದ ಸಮಸ್ಯೆಗಳನ್ನು ತಪ್ಪಿಸಬಹುದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ನ ಇನ್ನಷ್ಟು ಪ್ರಮುಖ ವಿಷಯಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಇಗ್ನೋ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. See you in the next video. Bye bye.